ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು. ಅವರು ಅತ್ಯಂತ ಸುಪ್ರಸಿದ್ಧ ಮಾನಸಿಕ ರೋಗ ತಜ್ಞರು. ಪ್ರಸಿದ್ಧವಾದಂಥ ನಿಮ್ಹಾನ್ಸ್ನಲ್ಲಿ ಅವರು ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ನಿವೃತ್ತಿ ಪಡೆದು ಅವರ ಪ್ರವೃತ್ತಿಯಂತೆ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ರೋಗಿಗಳಿಗೆ ಚಿಕಿತ್ಸೆ ಕೊಡೋದಷ್ಟೇ ಅಲ್ಲ, ಸಮಾಜಕ್ಕೂ ಕೂಡ ಚಿಕಿತ್ಸೆ ಕೊಡ್ತಾ ಇದ್ದಾರೆ. 200ಕ್ಕೂ ಹೆಚ್ಚು ಅವರು ಪುಸ್ತಕಗಳನ್ನ, ಲೇಖನಗಳನ್ನ ಬರೆದು ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಇತ್ತೀಚಿನ ದಿನದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದ್ಬಿಟ್ಟಿದೆ. ಹಾಗಾಗಿ ಈ ಭಗವಂತ ಕೊಟ್ಟಂತ ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿವಂತಿಕೆಯನ್ನ ಕಳ್ಕೊಂಡು ಬುದ್ಧಿಗೇಡಿಗಳಾಗೋದು ಜಾಸ್ತಿ ಆಗ್ತಾ ಇದೆ. ಸೊ ಇಂಥ ಸಮಯದಲ್ಲಿ ಈ ಬುದ್ಧಿವಂತಿಕೆ ಅಂದ್ರೆ ಏನು, ಆ ಬುದ್ಧಿವಂತಿಕೆಯನ್ನ ಹೇಗೆ ಬೆಳೆಸ್ಕೋಬೇಕು, ಅದಕ್ಕೆ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಅಂತ ದಯವಿಟ್ಟು ತಿಳಿಸ್ಕೊಡಿ ಸರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಸೃಷ್ಟಿ ಮಾಡಿದ್ದು ನ್ಯಾಚುರಲ್ ಇಂಟೆಲಿಜೆನ್ಸ್. ಹೌದು ಹೌದು ಹೌದು, ನಿಜ ನಿಜ. ಆದ್ರೆ ಈಗ AI ನಮ್ಮ ನ್ಯಾಚುರಲ್ ಇಂಟೆಲಿಜೆನ್ಸ್ ಅನ್ನ ಪಕ್ಕಕ್ಕೆ ಸರಿಸುತ್ತೇನೋ ಅನ್ನೋ ಭಯ ಶುರುವಾಗಿದೆ. ಆಮೇಲೆ ಅಫ್ಕೋರ್ಸ್ AI ಕಂಟ್ರೋಲ್ ಮಾಡೋದು ಹೇಗೆ, ಅದು ನಾವೇಳ್ನೆ ಕೇಳಬೇಕು, ಅದು ನಮ್ಮ ಮೇಲೆ ಸವಾರಿ ಮಾಡಬಾರ್ದು ಅಂತ ಬರುತ್ತೆ. ಮೊದಲನೇ ಪ್ರಶ್ನೆ, ಬುದ್ಧಿವಂತಿಕೆ ಅಂದ್ರೆ ಏನು? ಏನು ಬುದ್ಧಿ ಅಂದ್ರೆ ಏನು? ಈಗ ನೀವು ಚೆನ್ನಾಗಿ ಒಂದ್ ನಿಮಿಷ ನಿಲ್ಸಿ ಸರ್. ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು. ಅವರು ಸುಪ್ರಸಿದ್ಧ ಮಾನಸಿಕ ರೋಗ ತಜ್ಞರ ಆಗೋದ್ರ ಜೊತೆಗೆ ಪ್ರೆಸ್ಟಿಜಿಯಸ್ ಅಂದ್ರೆ ನಮ್ಮ ನಿಮ್ಹಾನ್ಸ್ದ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ನಿವೃತ್ತಿ ಹೊಂದಿ ನಂತರ ನಿಲ್ಸಪ್ಪ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಕೂಡ ನಮ್ಮ ನ್ಯಾಚುರಲ್ ಇಂಟೆಲಿಜೆನ್ಸ್, ನಮ್ಮ ಮೆದುಳಿನ ಸೃಷ್ಟಿಯೇ. ಹಾಗಾಗಿ AI ಇವತ್ತು ಮೇಲಿಗೆ ಸಾಧಿಸ್ತಾ ಇದೆ. ನಮ್ಮ ಸಹಜ ಬುದ್ಧಿವಂತಿಕೆಯನ್ನ ನಾವು ಬಳಸುವ ಅಗತ್ಯವಿಲ್ಲ. AI ಎಲ್ಲವನ್ನು ನೋಡ್ಕೊಳ್ಳುತ್ತೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ, ಅಪ್ಲೈ ಮಾಡುತ್ತೆ ಅಂತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆದ್ರೆ ನ್ಯಾಚುರಲ್ ಇಂಟೆಲಿಜೆನ್ಸ್ಗೆ ಸಾವಿಲ್ಲ. ಹೌದು. ಹಾಗಾಗಿ ಈ ಬುದ್ಧಿವಂತಿಕೆ ಅಂದ್ರೆ ಏನು ಅಂತಂದ್ರೆ, ಮೊದಲೇದು ಯಾರು ಬೇಗ ಕಲಿತಾರೆ, ವೇಗವಾಗಿ ಕಲಿತಾರೆ, ಹಾಗೆ ಕಲಿತಿದ್ದಾರೆ ನೆನಪಿಟ್ಕೊಳ್ತೇವೆ, ಅವನ್ನ ಬುದ್ಧಿವಂತ ಅಂತ ಕರೀತೇವೆ. ಉದಾಹರಣೆಗೆ ಪರೀಕ್ಷೆಯಲ್ಲಿ ಮೆಮೊರಿ ಚೆನ್ನಾಗಿತ್ತು ಅಂತಂದ್ರೆ ಹುಡುಗ 90 ತೆಗಿತಾನೆ, 95 ತೆಗಿತಾನೆ, ಬಹಳ ಬುದ್ಧಿವಂತ, ಟಾಪರ್ ಅಂತೇವೆ. ಆದ್ರೆ ಅವನಿಗೆ ವ್ಯವಹಾರ ಜ್ಞಾನ ಇಲ್ಲಿ ಇರ್ಬೋದು. ಹೌದು, ಕಾಮನ್ ಸೆನ್ಸ್ ಇರಲ್ಲ. ಕಾಮನ್ ಸೆನ್ಸ್ ಯಾಕಂದ್ರೆ ಕಾಮನ್ ಸೆನ್ಸ್ ಇಸ್ ವೆರಿ ಅನ್ಕಾಮನ್. ಆಮೇಲೆ ಹಾಗೆ ವ್ಯಾಪಾರದಲ್ಲಿ ಬಹಳ ಬುದ್ಧಿವಂತ, ಮೋಸ ಮಾಡಿ ಆದ್ರೂ ಲಾಭ ಮಾಡ್ತಾನೆ, ಅವನ್ ಜನ ಬುದ್ಧಿವಂತ ಅಂತ ಹೇಳ್ಬಿಡ್ತಾರೆ. ಗೊತ್ತಾನೆ, ನೀವು ನಷ್ಟ ಮಾಡ್ಕೊಟ್ಟು ಅಂತಂದ್ರೆ ದಡ್ಡ, ಅವನ್ ವ್ಯಾಪಾರ ಮಾಡಕ್ ಬರಲ್ಲ, ಬುದ್ಧಿನೇ ಇಲ್ಲ ಅಂತೇವೆ. ಹಾಗೆ ಒಬ್ಬ ಲೇಖಕ ಒಂದು ಒಳ್ಳೆ ಪುಸ್ತಕ ಬರೆದಂತಂದ್ರೆ ಎಷ್ಟು ಚೆನ್ನಾಗಿ ಬರ್ದೇನೆ, ಎಷ್ಟು ಬುದ್ಧಿವಂತ, ಎಂತ ಸಾಹಿತ್ಯ ರಚನೆ ಮಾಡಿದ್ದಾನೆ. ಈಗ ಕುವೆಂಪುರನ್ನ ಹೊಗಳ್ತೇವೆ, ಬೇಂದ್ರವ್ರನ್ನ ಹೊಗಳ್ತೇವೆ, ತೇಜಸ್ವಿಯನ್ನ ಹೊಗಳ್ತೇವೆ, ಭೈರಪ್ಪನ ನೋಡ್ತೇವೆ. ಈಗ ಅವರೆಲ್ಲ ಸಾಹಿತ್ಯ ರಚನೆಯಲ್ಲಿ ಅತಿ ಹೆಚ್ಚು ಮೇಧಾವಿಗಳು. ಹಾಗೆ ವಿಜ್ಞಾನಿಗಳು ಆಯಾ ಫೀಲ್ಡ್, ಫಿಸಿಕ್ಸ್ ನಲ್ಲಿ ಒಬ್ರು ವಿಜ್ಞಾನಿ ಆಗ್ತಾರೆ, ಕೆಮಿಸ್ಟ್ರಿ ಒಬ್ರು ವಿಜ್ಞಾನಿ ಆಗ್ತಾರೆ, ಸಿ ವಿ ರಾಮನ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಈಗ ಆಂಥ್ರೋಪಿಕ್ ಬಂದಿದೆ. ಅದು ಜಗತ್ತಿನ ಎಲ್ಲಾ ಹಿಂದಿನ AI ಹಿಂದಕ್ಕೆ ಆಗ್ತಾ ಇದೆ. ಈಗ ಅಮೆರಿಕದವರು ಆಂಥ್ರೋಪಿಕ್ ಪರ್ಸನೆ ಇರಾನ್ ಮೇಲೆ ದಾಳಿ ಮಾಡಿ ಕೊಮೈನಿನ ಕೊಂದಾಕ್ಬಿಟ್ರು. ಗೊತ್ತಾನೆ. ಹಾಗಾಗಿ ಈ ಬುದ್ಧಿವಂತಿಕಂಥದ್ದು ನಾವು ಎಷ್ಟು ಬಗೆಯ ಬುದ್ಧಿವಂತಿಕೆ ಅಂತಂದ್ರೆ, ಒಂದು ಲಿಂಗ್ವಿಸ್ಟಿಕ್ ಬುದ್ಧಿವಂತಿಕೆ, ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್. ಒಂದು ಭಾಷೆಯನ್ನ, ಅದು ಕನ್ನಡ ಆಗ್ಬೋದು, ಇಂಗ್ಲಿಷ್ ಆಗ್ಬೋದು, ಯಾವುದೇ ಭಾಷೆ ಅಥವಾ ಹಲವಾರು ಭಾಷೆಗಳನ್ನ ಕಲಿತಕ್ಕಂಥದ್ದು. ನಮ್ಮ PV ನರಸಿಂಹರಾವ್ 17 ಭಾಷೆಗಳಲ್ಲಿ ವಿದ್ವಾಂಸರಾಗಿದ್ರು.
17 ಭಾಷೆ 22 ಭಾಷೆ ಬರ್ತಿತ್ತು ಅಂತ ಹೇಳ್ತಾರೆ. ಗೊತ್ತಿಲ್ಲ. ಹೇಳ್ತಾರೆ. 17ರಲ್ಲಿ ಅವರು ಪಾಂಡಿತ್ಯ. ಪಂಡಿತರು. ಹಾಗೆ ನಮ್ಮ ಜಾರ್ಜ್ ಫರ್ನಾಂಡಿಸು 10 ಭಾಷೆಗಳಲ್ಲಿ ಪಾಂಡಿತ್ಯ. ಹ್ಮ್. ಹೀಗಾಗಿ ಒಂದು ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್, ಭಾಷೆಯನ್ನ ಕಲಿತಕ್ಕಂಥದ್ದು, ಭಾಷೆಯನ್ನ ಬಳಸ್ತಕ್ಕಂಥದ್ದು, ಭಾಷೆಯನ್ನ ಕಮ್ಯುನಿಕೇಶನ್ಗೆ, ಸಂವಹನಕ್ಕೆ ಬಹಳ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಕ್ಕಂಥದ್ದು ಒಂದು ಇಂಟೆಲಿಜೆನ್ಸ್. ಹ್ಮ್. ಇದು ಕೆಲವರಲ್ಲಿ ಇರುತ್ತೆ. ಎರಡನೇದು ಮ್ಯಾಥಮ್ಯಾಟಿಕಲ್ ಇಂಟೆಲಿಜೆನ್ಸ್. ನಮ್ಮ ರಾಮಾನುಜಂ ಹೌದು 28-30ಕ್ಕೇನೆ ಪ್ರಪಂಚವೇ ನಿಬ್ಬೆರಗಾಗುವ ಹಾಗೆ ಅವರು ಹೌದು ಸಾಮಾನ್ಯ ಕ್ಲರ್ಕ್ ಆಗಿದ್ದವರು ಮ್ಯಾಥಮ್ಯಾಟಿಕಲ್ ಜ್ಞಾನದಲ್ಲಿ Wizard ಆಗಿದ್ರು. ಹೌದು. ಮೇರು ಪರ್ವತ. ಇದು ಮ್ಯಾಥಮ್ಯಾಟಿಕಲ್ ಇಂಟೆಲಿಜೆನ್ಸ್. ಮತ್ತು 10% ಮಕ್ಕಳಿಗೆ 10% ಜನಕ್ಕೆ ಗಣಿತ ಅಂದ್ರೆ ತಲೆನೋವು. ಗಣಿತ ತಲೆನೋವು ಬರ್ತದೆ. ಓಡೋದು ಕಳೆಯೋದು. ಆಲ್ಬರ್ಟ್ ಐನ್ಸ್ಟೈನ್ ಎಂತ ಮೇಧಾವಿ, ಅವನಿಗೆ ಅಂಗಡಿಗೆ ಹೋಗಿ ಸಾಮಾನ್ಯ ಕೂಡು ಕಳೆದು ಲೆಕ್ಕಾಚಾರ ಮಾಡಕ್ ಬರ್ತಿರ್ಲಿಲ್ಲ. ಹಾಗೆ ಲಾಜಿಕಲ್ ಇಂಟೆಲಿಜೆನ್ಸ್ ಇದು ಬಹಳ ಮುಖ್ಯ ರೀ. ಲಾಜಿಕಲ್, ಯಾವುದೇ ವಿಚಾರವನ್ನ ತರ್ಕಬದ್ಧವಾಗಿ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅದಕ್ಕೆ ತಕ್ಕಂತೆ ತಮ್ಮ ಜೀವನವನ್ನ ರೂಪಿಸ್ಕೊಳ್ತಕ್ಕಂಥದ್ದು. ಈಗ ನನ್ನ ಸಂಬಳ 10,000 ಅಂತಂದ್ರೆ 10,000ದಲ್ಲೇ ನಾನು ಹೇಗೆ ಜೀವನ ಮಾಡ್ಬೋದು, ನನ್ನ ಸಂಬಳ 1,00,000 ಅಂತಂದ್ರೆ ಹೇಗೆ ಜೀವನ ಮಾಡ್ಬೋದು ಗೊತ್ತಾನೆ. ಇದು ಲಾಜಿಕಲ್. ಈ ಲಾಜಿಕಲ್ ಬುದ್ಧಿವಂತಿಕೆ ಮಹಿಳೆಯರಿಗೆ ಜಾಸ್ತಿ ಇರುತ್ತೆ. ಗಂಡ ತಂದು ಕೊಟ್ಟಿದ್ರಲ್ಲೇನೆ ಮನೆ ನಡೆಸ್ಕೊಂಡು, ಕುಟುಂಬ ನಡೆಸ್ಕೊಂಡು, ಮಕ್ಕಳನ್ನ ಬೆಳೆಸ್ಕೊಂಡ್ರು. ಬಹಳ ಲಾಜಿಕಲ್ ಬುದ್ಧಿವಂತಿಕೆ ಜಾಸ್ತಿ. ಈಗ ಮಾರ್ಚ್ 8 ನಿಮ್ಮ ಮಹಿಳಾ ದಿನಾಚರಣೆ ಆಗ್ತದೆ, ವಿಶ್ವ ಮಹಿಳಾ ದಿನಾಚರಣೆ. ಗಿವ್ ಅಂಡ್ ಗೇನ್ ಅಂತಕ್ಕಂಥ ಈ ವರ್ಷದ ಘೋಷವಾಕ್ಯ. ಕೊಟ್ಟು ನೀವು ಲಾಭವನ್ನು ಮಾಡ್ಕೊಳ್ಳಿ, ಕೊಟ್ಟು ನೀವು ಸಂತೋಷ ಅನುಭವಿಸಿ ಅಂತಕ್ಕಂಥ ಈ ಸರಿ ಥೀಮ್. ಹಾಗಾಗಿ ಮಹಿಳೆಯಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ, ಒಳ್ಳೆ ಮಾತುಗಾರರಾಗಿರ್ತಾರೆ. ಹಾಗೆ ನೀವು ಹೇಳಿದಾಗೆ ಲಾಜಿಕಲ್ ಇಂಟೆಲಿಜೆನ್ಸ್ ಹೆಚ್ಚಿರುತ್ತೆ. ಇನ್ನೊಂದು ಮ್ಯೂಸಿಕಲ್ ಇಂಟೆಲಿಜೆನ್ಸ್, ಸಂಗೀತ. ಕೆಲವರಿಗೆ ಹಾಗಾಗಿ ಮ್ಯೂಸಿಕಲ್ ಇಂಟೆಲಿಜೆನ್ಸ್, ಸಂಗೀತ ಜ್ಞಾನ, ಸಂಗೀತವನ್ನ ಬೇಗ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಲಯಬದ್ಧವಾಗಿ, ತಾಳಬದ್ಧವಾಗಿ, ರಾಗಬದ್ಧವಾಗಿ, ಶ್ರುತಿಬದ್ಧವಾಗಿ ಹಾಡ್ತಕ್ಕಂಥದ್ದು. ಎಂ.ಎಸ್. ಸುಬ್ಬಲಕ್ಷ್ಮಿ ಇರ್ಬೋದು, ಲತಾ ಮಂಗೇಶ್ಕರ್ ಇರ್ಬೋದು, ಅಥವಾ ಯಾರೇ ಇರ್ಬೋದು, ಅವರಿಗೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಟಾಪ್ ನಲ್ಲಿತ್ತು. ಇನ್ನೊಂದು ಕೈನಸ್ಥೆಟಿಕ್ ಇಂಟೆಲಿಜೆನ್ಸ್. ಕೈನಸ್ಥೆಟಿಕ್ ಅಂತಂದ್ರೆ ದೇಹದ ಅಂಗಾಂಗಗಳನ್ನ ಸರಿಯಾಗಿ ಚಲಿಸ್ತಕ್ಕಂಥದ್ದು. ಒಬ್ಬ ಬ್ಯಾಲೆ ನರ್ತಕಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾಳೆ, ಒಬ್ಬ ಭರತನಾಟ್ಯಂ ಡಾನ್ಸರು, ಇಲ್ಲ ಕೂಚಿಪುಡಿ ಡಾನ್ಸರು, ಇಲ್ಲ ಮೋಹಿನಿಯಾಟ್ಟಂ ಡಾನ್ಸರು ಎಷ್ಟು ಮೂಮೆಂಟ್ ಅನ್ನ ಮಾಡಿ ಎಲ್ಲೂ ಈ ಕಡೆ ಆ ಕಡೆ ವಾಲ್ದೇನೆ ಬ್ಯಾಲೆನ್ಸ್ ಕಾಪಾಡ್ಕೊಳ್ತಕ್ಕಂಥದ್ದು ಕೈನಸ್ಥೆಟಿಕ್ ಇಂಟೆಲಿಜೆನ್ಸ್ ಆಗುತ್ತೆ. ಆಮೇಲೆ ಸ್ಪೇಷಿಯಲ್ ಅಥವಾ ವಿಜುವಲ್ ಇಂಟೆಲಿಜೆನ್ಸ್. ನೀವು ಡ್ರೈವ್ ಮಾಡ್ತಿದ್ದೀರಿ, ರಸ್ತೆಲಿ ಹೋಗ್ತಾ ಇದ್ದೀರಿ, ರಸ್ತೆ ಚಿಕ್ಕದಿದೆಯಾ, ನನ್ನ ಗಾಡಿ ಹೋಗುತ್ತಾ, ಇನ್ನೊಂದು ಗಾಡಿ ಎಷ್ಟು ದೂರದಲ್ಲಿ ಬರ್ತಾ ಇದೆ, ಅದಕ್ಕೆ ನಾನು ಹೇಗೆ ಸೈಡ್ ಕೊಡಬೇಕು. ಸೊ ಸ್ಪೇಷಿಯಲ್. ಅಥವಾ ಮ್ಯಾಪ್ ನೋಡಿದಾಗ ನಮ್ಮ ಡೆಲ್ಲಿಯಲ್ಲಿದೆ, ನಮ್ಮ ಬೆಂಗಳೂರಲ್ಲಿದೆ, ಅಥವಾ ಇರಾನ್ನಲ್ಲಿದೆ. ಸ್ಪೇಷಿಯಲ್ ಇಂಟೆಲಿಜೆನ್ಸ್, ಇದು ನ್ಯಾವಿಗೇಷನ್. ಹಾಗೆ ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ಸೋಷಿಯಲ್ ಇಂಟೆಲಿಜೆನ್ಸ್, ಸಾಮಾಜಿಕ ಬುದ್ಧಿವಂತಿಕೆ. ಈಗ ಅನೇಕರಿಗೆ ಮಕ್ಕಳಿಗೆ ಸಾಮಾಜಿಕ ಬುದ್ಧಿವಂತಿಕೆ ಇಲ್ಲ ರೀ, ಬಹಳ ಕಡಿಮೆ ಆಗಿದೆ. ಯಾಕಂದ್ರೆ ಮೊಬೈಲ್ ಅಲ್ಲೇ ಮುಳುಗಿರ್ತಾರೆ, ಮುಖಾನು ನೋಡಲ್ಲ, ನಗೋದು ಇಲ್ಲ. ನಗೋದು ಇಲ್ಲ. ಹಾಗೆ ಸಹವಯಸ್ಕರ ಜೊತೆ ಹೊಂದ್ಕೊಳ್ತಾರೆ, ಆದ್ರೆ ತಮಗಿಂತ ಹಿರಿಯರ ಜೊತೆ ಹೊಂದ್ಕೊಳ್ಳಲ್ಲ, ತಮಗಿಂತ ಕಿರಿಯರ ಜೊತೆ ಹೊಂದ್ಕೊಳ್ಳಲ್ಲ. ಹಾಗೆ ಗೊತ್ತಿರೋ ಜೊತೆ ಹೊಂದ್ಕೊಳ್ತಾರೆ, ಅಪರಿಚಿತ ಅವರಿಗೆ ಕಣ್ಣು ಬಾಯಿ ಬಿಡ್ತಾರೆ. ಅವ್ರು ತಗೊಂಡೋಗಿ ಎಲ್ಲರ ಒಂದ್ ಕಡೆ ಬಿಡಿ, ಅಲ್ಲಿ ಅವ್ರಿಗೆ ಏನು ಮಾಡೋದು ತೋರಿಸೋದೇ ಇಲ್ಲ. ಸಾಮಾಜಿಕ ಸಂಪರ್ಕ ಹೇಗೆ ಸಾಧಿಸ್ಬೇಕು, ಹೇಗೆ ಹೊಂದ್ಕೊಳ್ಬೇಕು, ಈಗ ಇದನ್ನು ನಾವು ನೋಡ್ತಾ ಇದ್ದೇವೆ. ಮದುವೆ ಆಗ್ತಾರೆ, ವಿತಿನ್ 1 month 2 months ಬೇಡ ಸರ್, ನಾವು ಡೈವರ್ಸ್ ಹೋಗ್ತೀವಿ ಸರ್, ಈ ಹೆಂಡತಿ ಜೊತೆ ಬದುಕಾಗಲ್ಲ, ಈ ಗಂಡನ ಜೊತೆ ಬದುಕಾಗಲ್ಲ, ಅತ್ತೆ ಜೊತೆ ಖಂಡಿತ ಸಾಧ್ಯವೇ ಇಲ್ಲ, ಅತ್ತೆನ ಓಡಿಸಬೇಕು, ನಾನು ಓಡೋಬೇಕು, ಮನೆ ಹೊಡಿಬೇಕು, ಸೀರಿಯಲ್ ನೋಡ್ಕೊಂಡಿರೋದು. ಹಾಗಾಗಿ ಸೋಷಿಯಲ್ ಇಂಟೆಲಿಜೆನ್ಸ್ ಬಹಳ ಮುಖ್ಯ ರೀ. ಇದ್ರ ಬಗ್ಗೆ ನಾವು ನಮ್ಮ ಹಿಂದೆ ಜಾಯಿಂಟ್ ಫ್ಯಾಮಿಲಿ ಸೋಷಿಯಲ್ ಆಟೋಮೆಟಿಕ್ ಕಲಿತಾ ಇದ್ವಿ. ದೊಡ್ಡಮ್ಮ, ಚಿಕ್ಕಮ್ಮ, ಸೋದತ್ತೆ, ಸೋದರ ಮಾವ, ಮನೆ ಬಂದ ಇಷ್ಟು ಅಕ್ಕಪಕ್ಕದವರು, ಹಳ್ಳಿಯವರು, ಎಲ್ಲರ ಜೊತೆ ಜಾತಿ ಭೇದ ಸೇರ್ಕೊಂಡ್ಬಿಟ್ಟು ಪ್ರೀತಿ ವಿಶ್ವಾಸದಿಂದ ಇರ್ತಾ ಇದ್ರು.
ಹಾಗೆ ಒಂದು ಕುಟುಂಬದವ್ರು ಜಾತ್ರೆ ಆಯ್ತು, ಎಲ್ಲರ ಜೊತೆಗೆ. ಹೌದು ಹೌದು. ಜಾತ್ರೆ ಆಯ್ತು, ಲಕ್ಷಾಂತರ ಜನ ಬರ್ತಾರ್ರಿ, ಹೊಂದ್ಕೊಳ್ತಾರೆ, ಹೌದು ಯಾರು ಹೌದು ಹೌದು. ಗುದ್ದಾಡೋದಿಲ್ಲ, ಯಾರು ಕಿತ್ತಾಡೋದಿಲ್ಲ. ಈ ನಮಸ್ಕಾರ ಗವಿಮಠದ ಅವರೇ. ಜಾತ್ರೆಯಲ್ಲಿ ನೋಡಿ, ಹಾ ಗವಿಮಠದ ಜಾತ್ರೆಯಲ್ಲಿ 3 ಹಾ ಲಕ್ಷ ಜನ, 10 ಲಕ್ಷ ಹಾ ಜನ. ಹಾಗೇನೆ ಹ್ಮ್ ಆ ಬುತ್ತಿ ತರ್ತಾರೆ, ಬನ್ನಿ ಬನ್ನಿ ಅಕ್ಕ ಅವರೇ, ಬನ್ನಿ ಅಣ್ಣ ಅವರೇ, ರೊಟ್ಟಿ ತಿನ್ನಿ ಅಂತ ಕರೀತಾರೆ. ಹ್ಮ್ ಯಾರು ಅವ್ರು ಅಪರಿಚಿತರು. ಈಗ ಹೌದು ಸಿದ್ದೇಶ್ವರ ಹೌದು ಸ್ವಾಮಿಗಳು ಹೌದು ಸತ್ತಾಗ 2 ಲಕ್ಷ ಹೌದು ಜನ ಹೌದು ಬಂದು ಯಾರು ಊಟದ ಹೌದು. ಅರೇಂಜ್ಮೆಂಟ್ ಇಲ್ಲ, 25 ಅವ್ರವರೇ ಲಕ್ಷನ ಎಲ್ಲರೂ. ಹೌದು ಹೌದು. ಅವ್ರವರು ರೊಟ್ಟಿ ತಂದ್ರು, ಬುತ್ತಿ ತಂದ್ರು, ಬೇರೆಯವರು ಕೊಟ್ರು, ದರ್ಶನ ಮಾಡ್ಕೊಂಡ್ರು, ಧನ್ಯರಾಗಿ ಹೊರಟೋದ್ರು. ನೀರ್ ಕೊಟ್ಟು, ಮಜ್ಜಿಗೆ ಕೊಟ್ಟು ಹ, ಎಲ್ಲ ಹ. ನೋಡ್ಕೊಂಡ್ರು. ಹೌದು ಸರ್. ಹಾಗೇನೆ 65 ಕೋಟಿ ಜನ ಆ, ಅದಕ್ಕೆ ಮಹಾ ಕುಂಭಮೇಳಕ್ಕೆ ಬಂದ್ರು. ಅವ್ರು ಹೌದು. ಇಲ್ಲಿ ಬಂದ್ರು ಹೋದ್ರು, ಯಾರನ್ನೂ ಏನು ತೊಂದರೆ ಕೊಡ್ಲಿಲ್ಲ. ಅವ್ರದ್ದು ಒಂದು ಸಾಮಾಜಿಕ. ಚೂರು ತೊಂದ್ರೆ ಇಲ್ಲ ಸರ್, ಬಹಳ ಚೆನ್ನಾಗಾಯ್ತು. ನಾನೇ ಹೋಗಿ ಹೌದು. ಬಂದಿದ್ದೀನಿ. ಹ, ಹ. ಯಾವ ತೊಂದ್ರೆನೂ ಇಲ್ಲ. ಒಂದು ಹಾಗಾಗಿ ನುಗ್ಲಿಲ್ಲ. ಇದು ಕಾಲ್ ತುಳ್ದಾಟ ಇಲ್ಲ. ಹೌದು ಹಾಗಾಗಿ ನಮ್ಮ ಭಾರತೀಯರಲ್ಲಿ ಈ ಒಂದು ಸೋಷಿಯಲ್ ಇಂಟೆಲಿಜೆನ್ಸ್ ರಕ್ತಗತ ಬಂದಿದ್ದಾರೆ. ಹೌದು. ಅದನ್ನ ನಾವು ಕಳ್ಕೋಬಾರ್ದು. ನಾವು ಈಗ ಕಳ್ಕೋಬಾರ್ದು ಹೋಳಿ ಯಾಕಂದ್ರೆ ಈಗ ಬೇರೆ. ಹೋಳಿ ಈಗ ಹೋಳಿ ಹುಣ್ಣಿಮೆ ಬಂದಿದೆ. ಮುದುಕರು, ಹೌದು ಮಕ್ಕಳು, ಯುವಕರು ಎಲ್ಲರೂ ಹೋಳಿ ಆಡ್ಕೊಂಡು ಸಂತೋಷವಾಗಿರ್ತಾರೆ. ಸೊ ಹೌದು, ಹಾಗಾಗಿ ಆ ಸೋಷಿಯಲ್ ಇಂಟೆಲಿಜೆನ್ಸ್ ನಮ್ದು ಬಹಳ ಚೆನ್ನಾಗಿದೆ. ಬಹಳ ಮುಖ್ಯ. ಓಕೆ. ಇನ್ನೊಂದು ಎಮೋಷನಲ್ ಇಂಟೆಲಿಜೆನ್ಸ್. ಎಮೋಷನಲ್ ಹಾ, ಇಂಟೆಲಿಜೆನ್ಸ್ ಸರಿ ಸರಿ ಸರಿ. ಇದು ಅತಿ ಮುಖ್ಯ ಅಂತ ನಾನು ಪ್ರತ್ಯೇಕವಾಗಿ ಹೇಳ್ಬೇಕಾದಿಲ್ಲ. ನಿಮ್ಮ ಭಾವನೆಗಳನ್ನ ನೀವು ಹೌದು. ಹೇಗೆ, ಎಷ್ಟು, ಎಲ್ಲಿ, ಯಾವ ರೀತಿ ಪ್ರಕಟ ಮಾಡುತ್ತೀರಿ. ಹ್ಮ್ ಹಾಗಾಗಿ ನೀವು ಸಂತೋಷವನ್ನು ಹೇಗೆ ಪ್ರಕಟ ಮಾಡುತ್ತೀರಿ, ಇನ್ನೊಬ್ಬ ತೊಂದರೆ ಹೌದು ಆಗಬಾರ್ದು. ಹೌದು ಹಾಗೆ ದುಃಖವನ್ನ ಪ್ರಕಟ ಮಾಡ್ತೀರಿ, ಇನ್ನೊಬ್ಬರಿಗೆ ಮುಜುಗರ ಆಗಬಾರ್ದು. ಹಾಗೆ ಹೌದು ಕೋಪವನ್ನ ಹತೋಟಿ ಇಟ್ಕೋಬೇಕು, ಮತ್ಸರವನ್ನ ಹತೋಟಿ ಇಟ್ಕೋಬೇಕು, ಭಯವನ್ನ ಹತೋಟಿ ಇಟ್ಕೋಬೇಕು. ಹೌದು. ಇವತ್ತೇನಾಗಿದೆ, IQ ಜೋರಾಗಿದೆ ಮಕ್ಕಳಿಗೆ, ಹ್ಮ್ EQ ಹೌದು 0. EQ ಹೌದು ಹೌದು 0. ಹೌದು ಹೌದೌದು. ಅವರಿಗೆ ಸರಿ. ಭಾವನೆಗಳ ಜೊತೆ. ಇ ಕ್ಯೂ ಅಂದ್ರೆ ಎರಡು ಸರ್, ಎಮೋಷನಲ್ ಕೋಶಂಟ್ ಒಂದು, ಎಫಿಷಿಯನ್ಸಿ ಕೋಶಂಟ್ ಒಂದು. ಹೌದು, ಎರಡೂ ಹೌದು. ಕಡಿಮೆ ಆಗ್ಬಿಟ್ಟಿದೆ. ಆ ಎರಡೆರಡು ಮೊಬೈಲ್ ಕಮ್ಮಿ ಆಗಿದೆ. ಬಂದಿರೋದ್ರಿಂದ ಎರಡೂ ಇಲ್ಲ. ಹೌದು ಹೌದು ಮನುಷ್ಯನಿಗೆ ಮನುಷ್ಯತ್ವವನ್ನು ಕೊಡ್ತಕ್ಕಂಥದ್ದು ಭಾವನೆಗಳ್ರಿ. ಪ್ರಾಣಿಗಳಿಗೂ ಹೌದು ಭಾವನೆ ಇದೆ, ಕಂಟ್ರೋಲ್ ಮಾಡಕ್ ಆಗಲ್ಲ ಅವ್ರ ಕೈನಲ್ಲಿ. ಆದ್ರೆ ಹೌದು. ಮನುಷ್ಯನಿಗೆ ಭಾವನೆಗಳು ಬಂತು ಅಂತಂದ್ರೆ ಹಾ. ಹೇಗೆ, ಎಷ್ಟು, ಯಾವ ರೀತಿ ನನ್ನ ಭಾವನೆಗಳನ್ನ ಹ್ಮ್ ತೋರಿಸಬೇಕು, ಬೇರೆಯವ್ರಿಗೆ ಮುಜುಗರ ಆಗ್ಬೋದು, ನನಗೂ ಹಿಂಸೆ ಆಗಬಾರ್ದು, ನನಗೂ ಹಿಂಸೆ ಹೌದು ಆಗಬಾರ್ದು. ಹೌದು ಈಗ ದುಃಖ ಹೌದು. ಆದಾಗ ಆತ್ಮಹತ್ಯೆ ಮಾಡ್ಕೊತೇನ್ರಿ, ಕೋಪ ಹಾ. ಬಂದ್ರೆ ಇನ್ನೊಬ್ಬನ ಕೊಲ್ಲೋಕ್ ಹೋಗ್ತೇನ್ರಿ. ಹ್ಮ್ ಇದು ಬೇಕಾ? ಯಾವ ಪ್ರಾಣಿನೂ ಬೇಡ ಆತ್ಮಹತ್ಯೆ ಬೇಡ ಮಾಡ್ಕೊಳ್ಳಲ್ಲ. ಬೇಡ. ಯಾವ ಹೌದು. ಪ್ರಾಣಿನೂ ಅನಗತ್ಯವಾಗಿ ಇನ್ನೊಂದು ಪ್ರಾಣಿ ಕೊಲ್ಲೋಕ್ ಹೋಗಲ್ಲ. ತನ್ನ ಬೇಟೆಯನ್ನು ಹೋಗಲ್ಲ ಮಾತ್ರ ಹೋಗಲ್ಲ. ಬೇಟೆಯಾಡುತ್ತೆ ಹೌದು ಹೊತ್ತು ಹೌದು 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 ಇನ್ನೊಂದು ಪ್ರಾಣಿಗೆ ಒಂದು ಚಿತ್ತು ಅದು ಹೌದು ಹೌದು ತೊಂದರೆ ಕೊಡಲ್ಲ. ಹೌದು. ಯಾಕೆಂದ್ರೆ ಅವೆಲ್ಲ ಪ್ರೋಗ್ರಾಮ್ ಆಗ್ಬಿಟ್ಟಿದೆ, ಜೆನೆಟಿಕ್ ಹ್ಮ್ ಬಂದ್ಬಿಟ್ಟಿದೆ. ನಮ್ಮಲ್ಲಿ ಹ್ಮ್ ಈ ಭಾವನಾತ್ಮಕ ಉದ್ವೇಗಗಳು ಅಥವಾ ಹ್ಮ್ ದೇಶ ಕೋಪಗಳು, ಇವ್ ನೋಡಿ ಹ್ಮ್ ಯುದ್ಧ 12 ಹ್ಮ್ 15 ದೇಶಗಳು ಹ್ಮ್ ನಿಂತ್ಕೊಂಡಿವೆ, ಬಾಂಬ್ ಹ್ಮ್ ಹಾಕೊಂಡು ಬೆಂಕಿ ಹ್ಮ್. ಹಚ್ಕೊಂಡು ನಿಂತಿವೆ. ಅವರಿಗೆ ಸರ್, ಈಗ EQ ಇಲ್ಲ. ಇದಕ್ಕೆ ಪರಿಹಾರ ಏನು ಸರ್? ಹೇಗೆ ಇದನ್ನ ಸರಿಪಡಿಸ್ಕೊಳ್ಬೇಕು? ಆಮೇಲೆ ಇನ್ನೊಂದು ಹೇಳ್ಬೇಕು, ಒಂದು ಮೆಕ್ಯಾನಿಕಲ್ ಇಂಟೆಲಿಜೆನ್ಸ್. ಯಂತ್ರಗಳನ್ನ, ಕೆಲವರಿಗೆ ಮೊಬೈಲ್ ಬಳಸಕ್ ಬರೋದೇ ಇಲ್ಲ. ಹೌದು ಇನ್ನು 5 ಹೌದು ವರ್ಷದ ಮಗುಗೆ ಮೊಬೈಲ್ ಕೊಡಿ, ತೆಗೆದ್ಬಿಟ್ಟು ಹೌದು ಪುನಃ ಜೋಡಿಸ್ಬಿಡುತ್ತೆ. ಮಾಡುತ್ತೆ. ಹೌದು 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 ಮೆಕ್ಯಾನಿಕಲ್ ಹೌದು ಇಂಟೆಲಿಜೆನ್ಸ್. ಆಮೇಲೆ ಕ್ರಿಯೇಟಿವಿಟಿ ಹೌದು ಇಸ್ ಅನದರ್ ಇಂಟೆಲಿಜೆನ್ಸ್. ಹೌದು. ಕ್ರಿಯೇಟಿವಿಟಿ. ಸೃಜನಶೀಲತೆ. ಹೀಗಾಗಿ ಸುಮಾರು ಬಗೆಯ ಇಂಟೆಲಿಜೆನ್ಸ್ ಇದೆ. ಹ್ಮ್ ಹ್ಮ್ ಅದನ್ನ ಬೆಳೆಸ್ಕೊಳ್ಳೋದು ಹೇಗೆ ಅಂತಂದ್ರೆ, ಒಂದು ಜೆನೆಟಿಕ್ ಬರ್ತದೆ. ಹೌದು. ಪಂಡಿತನ ಮಗ ಪಂಡಿತ ಆಗ್ಬೋದು, ಅಥವಾ ಪಂಡಿತ ಮಗ ಶುಂಠಿನೂ ಮುಟ್ಟಾಳ ಆಗ್ಬೋದು. ಶುಂಠಿನೂ ಮುಟ್ಟಾಳ ಆಗ್ಬೋದು. ಆಗ್ಬೋದು. ಹಾಗಾಗಿ ಜೆನೆಟಿಕ್ ಆಗಿ ಕೆಲವರಿಗೆ ಬುದ್ಧಿವಂತಿಕೆಯಿಂದ ಕಲಿಯುವ ಶಕ್ತಿ ಜಾಸ್ತಿ ಇರುತ್ತೆ, ಅಥವಾ ಮೆಕ್ಯಾನಿಕಲ್ ಹ್ಮ್ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ, ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ. ಯಾವುದೊಂದು ಇತ್ತು, ಅಥವಾ ಸಂಗೀತ. ಹೌದು ತಾಯಿ ಹೌದು. ಸಂಗೀತಗಾರ್ತಿ, ಮಗಳು ಸಂಗೀತಗಾರ್ತಿ, ಮೊಮ್ಮಗಳು ಹ್ಮ್ ಸಂಗೀತಗಾರ್ತಿ. ಹಾ. ಒಂದು ಜೆನೆಟಿಕ್ ಬರ್ತದೆ. ಎರಡನೇದು ಹ್ಮ್ ಅಕ್ವೈರ್ಡ್, ನಾವು ಬೆಳೆಸ್ಕೋಬೇಕು. ನಾವು ಹೌದು ಹೌದು. ಬೆಳೆಸ್ಕೋಬೇಕು. ಹೇಗೆ? ನೋಡಿ ರೂಢಿ ಕಲಿಬೇಕು, ಮಾಡ್ಕೊಂಡ ಹಾಗೆ. ನೋಡಿ ಹೌದು. ಕಲಿಬೇಕು, ಪ್ರಾಕ್ಟೀಸ್ ಕೇಳಿ ಮಾಡ್ಬೇಕು. ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಛಲ ಬೇಕು. ಹೌದು. ನನಗೆ ಗಣಿತ ಕಷ್ಟ ಆಗ್ತದೆ, ನಾನು ಛಲದಿಂದ ಗಣಿತ ಕಲಿಯುತ್ತೇನೆ. ಹ್ಮ್ ನನಗೆ ಸಂಗೀತ ಅರ್ಥವಾಗ್ತಾ ಇಲ್ಲ, ಆದ್ರೆ ಒಬ್ಬ ಗುರುವಿನ ಹತ್ರ ಹೋಗಿ, ಈಗ ನಮ್ಮ ಹ್ಮ್ ಶತಾವಧಾನಿ ಗಣೇಶ್ ಹ್ಮ್ ಹೈಸ್ಕೂಲ್ ನಲ್ಲಿ ಸಾಧಾರಣ ವಿದ್ಯಾರ್ಥಿ ರೀ, ನನಗೆ ಹ್ಮ್ ಮೆಮೊರಿ ಇರ್ತಿಲ್ಲ, ಏಕಾಗ್ರತೆ ಇರ್ತಿರ್ಲಿಲ್ಲ ಸಾರ್ ಅಂತ. ಈಗ ಹ್ಮ್ ನೋಡಿ ಶತಾವಧಾನಿ, 100 ಜನ ಹ್ಮ್ 100 ಪ್ರಶ್ನೆ ಕೇಳಿ ಹಾ. ಅವರು ಉತ್ತರ ಕೊಡ್ತಾರೆ. ಉತ್ತರ ಕೊಡ್ತಾರೆ. ವೇದಗಳಿಂದ ಉತ್ತರ ಕೊಡ್ತಾರೆ, ಉದ್ದಪ್ಪನವರ ಗಗನಿಂದ ಉತ್ತರ ಕೊಡ್ತಾರೆ, ಭಗವದ್ಗೀತೆಯಿಂದ ಉತ್ತರ ಕೊಡ್ತಾರೆ, ಸೈನ್ಸ್ ಪ್ರಶ್ನೆ ಕೇಳಿ ಸೈನ್ಸ್ ಉತ್ತರ ಕೊಡ್ತಾರೆ. ಈಗ ಪದ್ಮಭೂಷಣ ಪ್ರಶಸ್ತಿ ಅವರಿಗೆ. ಹಾಗಾಗಿ ಹ್ಮ್ ಇದು ಅವರೇ ಹೇಳ್ತಾರೆ, ನಾನು ಕಲ್ತ್ಕೊಂಡೆ ಅಂತ. ಅವಧಾನವನ್ನ ನಮ್ಮ ಹ್ಮ್ ಗುರುಗಳ ಮುಖಾಂತರ ಕಲಿತುಕೊಂಡೆ, ಮೊದಲು ನನಗೆ ಇದು ಹ್ಮ್ ನ್ಯಾಚುರಲ್ ಬಂದಿದ್ದಲ್ಲ ಅಂತ ಅವರೇ ತಮ್ಮ ಹ್ಮ್ ಸಂದರ್ಶನ ಹೇಳ್ಕೊಂಡಿದ್ದಾರೆ. ಹ್ಮ್ ಹಾಗಾಗಿ ಬುದ್ಧಿವಂತರೊಡನೆ ಒಡನಾಟ ಬಹಳ ಮುಖ್ಯ. ಹ್ಮ್. ದಡ್ಡರೊಡನೆ ಒಡನಾಟ ದಡ್ಡನ ಸಜ್ಜನರ ಸಂಘ
ಹೆಜ್ಜೆಯನ್ನು ಹಾಗ- ಸವಿದಂತೆ ಅಂತ ಹಾಗೆ ಒಳ್ಳೆಯವ್ರ ಬುದ್ಧಿ ಜೊತೆಗೆ ಓದುಗರ ಜೊತೆಗಿರ್ಬೇಕು. ಹೌದು. ದುಷ್ಟರ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಹೌದು. ದುಷ್ಟರಾಗ್ಬಿಡ್ತಾರೆ. ಹೌದು. ಹಾಗಾಗಿ ಬುದ್ಧಿವಂತ ಜೊತೆ ಚರ್ಚೆ ಮತ್ತೆ ಆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದು, ಸದಾ ಓದ್ಬೇಕ್ರಿ, ಸದಾ ಹೌದು, ಓದ್ಬೇಕು, ಸದಾ ಕೇಳಬೇಕು. ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ, ಮೊಬೈಲ್ ನಲ್ಲಿ ಬರೀ ಮನೋರಂಜನೆ ಮಾತ್ರ ಪಡ್ಕೊಳ್ತೇನೆ ಎಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ. ಜನ ಇನ್ಫಾರ್ಮೇಶನ್ ಹೋಗಲ್ಲ, ಮನೋರಂಜನೆ ಹೋಗ್ತಾರೆ, ಗೇಮಿಂಗ್ ಆಡ್ತಾರೆ, ಗ್ಯಾಮ್ಲಿಂಗ್ ಮಾಡ್ತಾರೆ, ಫೋರ್ನೋಗ್ರಫಿ ನೋಡ್ತಾರೆ. ನಮ್ಮ ಮಕ್ಕಳು ಅವರಿಗೆ ಮೊಬೈಲ್ ಅನ್ನ ಸದ್ಬಳಕೆ ಮಾಡಿ ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳಿ. ಹಾಗೆ ಯಾರು ಬುದ್ಧಿವಂತ ಇರ್ತಾರೋ ಅವ್ರ ಕರೆಸಿ ಮಾತಾಡ್ಸ್ರಿ. ಅವ್ರು ನೋಡಿದ್ರೆ ನಮ್ಮ ಸ್ಫೂರ್ತಿ ಬರ್ತದೆ, ನಾನು ಇವ್ರು ಹಾಗಾಗಬೇಕು ಅಂತ. ಹಾಗಾಗಿ ಇಂಟೆಲಿಜೆನ್ಸ್ ಜೆನೆಟಿಕ್ ಬರ್ತದೆ. ಹಾಗೆ ಎನ್ವೈರನ್ಮೆಂಟ್ ಬಹಳ ಮುಖ್ಯ ರೀ. ಹಾಗೆ ನೀವು ತೆಗೆದುಕೊಳ್ಳೋ ಆಹಾರವೂ ಮುಖ್ಯ. ಈಗ ನಿಮ್ಮ ಚಾನೆಲ್ ನ ಆಚಾರ, ಆಹಾರ ಮತ್ತೆ ವಿಜ್ಞಾನ ಆಹಾರ, ಆರೋಗ್ಯ, ಆಧ್ಯಾತ್ಮ, ಆಹಾರ ಐಡಿನ್ ಕಂಟೆಂಟ್ ಇರಬೇಕು ಆಹಾರದಲ್ಲಿ, ಅದು ಕೂಡ ಮುಖ್ಯ ಆಗತ್ತೆ. ಮತ್ತೆ ಸಾತ್ವಿಕ ಆಹಾರ ಹೆಚ್ಚು ಅನುಕೂಲ. ಯಾಕೆಂದ್ರೆ ಸಾತ್ವಿಕ ಆಹಾರ ಬೇಗ ಜೀರ್ಣ ಆಗ್ತದೆ, ನಿಮ್ಮ ಮೆದುಳಿಗೆ ಗ್ಲೂಕೋಸ್ ಬೇಗ ಸಿಗುತ್ತೆ. ಹಾಗೆ ವಾತಾವರಣದಲ್ಲಿ ಆಕ್ಸಿಜನ್ ಜಾಸ್ತಿ ಇತ್ತಂದ್ರೆ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಆಹಾರ, ಶುದ್ಧ ಆಹಾರ, ಹಾಗೆ ಜಂಕ್ ಫುಡ್ಗಳು ತಿಂತು ಅಂತಂದ್ರೆ, ಹೆಚ್ಚು ಕೊಬ್ಬಿರ್ತಕ್ಕಂಥ ಪದಾರ್ಥ ತಿಂತು ಅಂತಂದ್ರೆ ನೀವು ದಪ್ಪ ಆಗ್ತೀರಿ. ಅಟೆನ್ಷನ್ ಡೆಫಿಸಿಟ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಜಂಕ್ ನಲ್ಲಿ ಕೆಮಿಕಲ್ ರಿಯಾಕ್ಷನ್ ಇರುತ್ತೆ. ಆ ಕೆಮಿಕಲ್ ಕಲರಿಂಗ್ ಏಜೆಂಟ್ ಇಂದ ಬುದ್ಧಿ ಕೂಡ ಕಡಿಮೆ ಆಗುತ್ತೆ ಅಂತ. ಕಡಿಮೆ ಆಗುತ್ತೆ. ಅದರಿಂದ ಆಹಾರವೂ ಮುಖ್ಯ, ಪರಿಸರವೂ ಮುಖ್ಯ, ಆಕ್ಸಿಜನ್ ಮುಖ್ಯ. ಹಾಗೆ ಮನಸ್ಸು ಪ್ರಶಾಂತವಾಗಿರ್ಬೇಕ್ರಿ. ಯಾವ್ದನ್ನೇ ಕಲಿಬೇಕು ಅಂತಂದ್ರೆ ಮನಸ್ಸು ಪ್ರಶಾಂತವಾಗಿರ್ಬೇಕು. ಕೋಪ ಬಂದಾಗ ನೀವು ಕಲಿಯಕ್ ಸಾಧ್ಯ ಇಲ್ಲ, ದುಃಖ ಆದಾಗ ಕಲಿಯಕ್ ಸಾಧ್ಯ ಇಲ್ಲ, ಭಯ ಆದಾಗ ಏನೋ ಜ್ಞಾಪಕ ಬರೋದೇ ಇಲ್ಲ. ಹಾಗಾಗಿ ಮನಸ್ಸು ಪ್ರಶಾಂತವಾಗಿರ್ಬೇಕು. ಅದಕ್ಕೆ ಯೋಗ, ಧ್ಯಾನ, ಸಂಗೀತ, ಸಾಹಿತ್ಯ ಇವೆಲ್ಲ ನಮಗೆ ಸಹಾಯ ಮಾಡುತ್ತೆ. ಆ ದೃಷ್ಟಿಯಿಂದ ದಯಮಾಡಿ ಬುದ್ಧಿವಂತಿಕೆಯನ್ನ ನಾವು ಹೆಚ್ಚು ಮಾಡಿಕೊಳ್ಳೋಣ. ಬುದ್ಧಿವಂತರಿಗೆ ಮರ್ಯಾದೆ, ಬುದ್ಧಿವಂತರಿಗೆ ಗೌರವ, ಬುದ್ಧಿವಂತರಿಗೆ ಈ ಜಗತ್ತು ಹೆಚ್ಚು ಸ್ಥಾನಮಾನ ಕೊಡುತ್ತೆ. ಹಾಗಾಗಿ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡಿಕೊಂಡ್ರೆ ಖಂಡಿತ ಸಾಧ್ಯ. ನಾವೆಲ್ಲದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ನಿಮ್ಮ ಹಿತವಾದ ಮಾತನ್ನು ಕೇಳಿಕೊಂಡು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಹಾಗೆ ಬೆಳೆಸ್ಲಿ ಅಂತ ಹೇಳ್ತಾ ನಮಸ್ಕಾರಗಳು ಸರ್. ಧನ್ಯವಾದ. ನಮಸ್ಕಾರ. ನಮಸ್ಕಾರ.